ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿಕೊಳ್ಳುವುದು ಒಂದು ಸಂದೇಶ, ಪ್ರಧಾನಿಗೆ ಇದೊಂದು ಸಂದೇಶ ಅಂತ ರಾಬರ್ಟ್ ವಾದ್ರಾ ಶಾಕಿಂಗ್ ಮಾತುಗಳನ್ನು ಆಡಿದ್ದಾರೆ. ಮುಸ್ಲಿಮರಿಗೆ ತಾವು ದುರ್ಬಲರು ಎಂಬ ಭಾವನೆ ಮೂಡುತ್ತದೆ, ಹಾಗಾಗಿ ಅವ್ರು ಹಿಂಗೆ ಪತ್ತೆ ಹಚ್ಚಿ ಕೊಲ್ತಾರಂತೆ. ನೋಡಿ, ರಾಬರ್ಟ್ ವಾದ್ರಾ ಅವರ ಮಾತು. ವ್ಯಕ್ತಿಯ ಗುರುತು ಹಚ್ಚಿ ಪ್ರವಾಸಿಗರು, ಯಾರು ಮುಗ್ಧ ಪ್ರವಾಸಿಗರು ಬಂದಿರ್ತಾರೆ ಅವರನ್ನ ನೀನು ಹಿಂದೂನಾ ಅಂತ ಕೇಳಿ ಹೊಡೆಯೋದಿದೆಯಲ್ಲ, ಸಾಯಿಸೋದಿದೆಯಲ್ಲ, ಇದು ಮುಸ್ಲಿಮರಿಗೆ ತಾವು ದುರ್ಬಲರು ಎಂಬ ಭಾವನೆ ಮೂಡುತ್ತದೆ, ಅದಕ್ಕೋಸ್ಕರ ಹಿಂಗ್ ಮಾಡ್ತಾರೆ ಅಂತ. ಪಾಪ ಸರಿಯಾಗಿರೋ ಮುಸ್ಲಿಮರಿಗೂ ಕೆಟ್ಟ ಹೆಸರು ಇದರಿಂದ, ಈ ರಾಬರ್ಟ್ ವಾದ್ರಾ ಅವರು ಈ ರೀತಿ ಮಾತನಾಡೋದ್ರಿಂದ. Feel terrible, and my deep-hearted condolences are for the 28 people who have died in this terrorist act, and a number of people have gotten injured, and definitely my deep-hearted condolences to the family who've lost their loved ones. And I would say that I do wish to say that the people who have gotten injured, hope they recover at the earliest. Terrorist acts are really a weak way of highlighting their cause, is what I feel. This doesn't highlight a cause, it only makes the people who use these acts on civilians and people who are just there for tourists, it's a weak act. I think surely it is a time that all governments need to come together to fight this kind of an act or this kind of organizations. But I have another thought in this also. This is my thought. This is not a thought that the Congress or my family's thought. You know, in our country, we see that this government will try and show that, talk about Hindutva, and, the minorities feel uncomfortable, and, they feel troubled when you have a survey on, mosques, or you tell people you cannot pray in this way or that way. These kind of things create instability, communal issues. And if you see the way this act, if you dissect this terrorist act that took place, if they're looking at people's identity, why are they looking at people's identity? Right. ನಿಜಕ್ಕೂ ಅತ್ಯಂತ ದುರದೃಷ್ಟಕರ ಇಂಥದ್ದೊಂದು ಸಂದರ್ಭದಲ್ಲಿ ಇಂಥ ಮಾತುಗಳನ್ನ ನಾವು ಭಾರತೀಯರು ಕೇಳಬೇಕಾಗಿ ಬಂದಿರತಕ್ಕಂಥದ್ದು. ಏನಿದೆ ಅಲ್ಲಿ ಈಗ ಮೃತ ದೇಹಗಳನ್ನು ವಾಪಸ್ ಕಳಿಸಿಕೊಡುವ ಕೆಲಸ ಒಂದು ಕಡೆ ಆಗ್ತಾ ಇದೆ ಶ್ರೀನಗರದಲ್ಲಿ, ಮತ್ತೊಂದು ಕಡೆ ಅಂತಿಮ ನಮನಗಳನ್ನು ಸಲ್ಲಿಸುವಂತ, ಅಂತಿಮ ಗೌರವವನ್ನು ಸಲ್ಲಿಸುವಂತಹ ಕೆಲಸ. ಈಗ ಕುತೂಹಲ ಇರತಕ್ಕಂಥದ್ದು ಮುಂದಿನ ಸ್ಟ್ರಾಟಜಿ ಏನಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್ ಈಗ ಸಭೆ ಸೇರ್ತಾರ, ಮುಂದಿನ ಒಂದು ನಿರ್ಧಾರಗಳು ಏನಿರುತ್ತೆ, ಭಾರತ ಮುಂದೆ ಯಾವ ರೀತಿ ಹೆಜ್ಜೆಗಳನ್ನ ಇಡುತ್ತೆ ಅನ್ನುವಂಥದ್ದು ಒಂದು ಮಾತು ವೀಕ್ಷಕರೇ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕೇಳಿ ಬಂದದ್ದು. ಹೊಡೆಯುವಾಗ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ನೀವು ಹೋಗಿ ಮೋದಿಗೆ ಹೇಳಿ ಅಂದ್ರಂತೆ, ಹೋಗಿ ಮೋದಿಗೆ ಹೇಳಿ ಅಂತ ಹೇಳಿ ಸಾಯಿಸಿರ್ತಕ್ಕಂಥದ್ದು. ಇದನ್ನ ಪ್ರಧಾನಿ ಮೋದಿ ಲಘುವಾಗಿ ತಗೊಳ್ಳೋ ಅಂತ ಚಾನ್ಸೇ ಇಲ್ಲ ಅಂತ ಅನ್ಸುತ್ತೆ ಈವರೆಗಿನ ಅವರ ನಡೆಗಳನ್ನ ಗಮನಿಸಿದವರಿಗೆ. ಸೊ ಮುಂದೆ ಏನ್ ಮಾಡ್ತಾರೆ? ಈಗಾಗಲೇ ನಮ್ಮ ಅತಿಥಿಗಳು ಹೇಳ್ತಾ ಇದ್ರು ಹಾಗೆ, ಕಾಶ್ಮೀರ ಈಗಲಾದ್ರೂ ಶಾಂತಿಯುತವಾಗಿದೆ, ಸಮಾಧಾನಕರವಾಗಿದೆ, ಇನ್ನೇನು ಈ ತರದ ಭಯಾನಕ ಕೃತ್ಯಗಳೆಲ್ಲ ನಡೆಯೋದಿಲ್ಲ ಅಂತ ಜನ ಸಂತೋಷವಾಗಿ, ಎಷ್ಟೇ ಆದ್ರೂ ನಮ್ಮದೇ ಕಾಶ್ಮೀರ ಅಲ್ವೇ, ಪುರಾತನ ಹಿಂದೂ ಆಧ್ಯಾತ್ಮಿಕ ನೆಲೆಯ ಕಾಶ್ಮೀರ, ಅದು ಕಾಶ್ಮೀರ ಬೇರೆ ಯಾರ್ದು ಅಲ್ವೇ ಅಲ್ಲ, ಕಶ್ಯಪನ ಕಾಶ್ಮೀರ ಅಂತ ಕರೀತಾರೆ ಕಾಶ್ಮೀರವನ್ನ. ಆ ಕಾಶ್ಮೀರಕ್ಕೆ ನಾವ್ ಯಾಕೆ ಹೋಗಿ ಬರಬಾರ್ದು ಅಂತ ಜನ ಖುಷಿಯಿಂದ ಹೋಗಿ ಬರ್ತಾ ಇದ್ರೆ, ಈಗ ಈ ಪಹಲ್ಗಾವ್ನ ಘಟನೆ ನಿಜಕ್ಕೂ ಅತ್ಯಂತ ದುರದೃಷ್ಟಕರ. ಮನಃಶಾಂತಿಯನ್ನು ಮತ್ತು ಆ ಜಾಗದ ಶಾಂತಿಯನ್ನ ಕೆಡಿಸಿರ್ತಕ್ಕಂಥ ಈ ಘಟನೆ, ಇದನ್ನ ಮೋದಿ ಅವರು ಹೇಗೆ ತಗೋತಾರೆ? ಅಷ್ಟು ಸುಲಭಕ್ಕೆ, ಅಷ್ಟು ಕಷ್ಟಪಟ್ಟು ಆರ್ಟಿಕಲ್ 370 ತೆಗೆದು ಹಾಕಿದ ನಂತರದಲ್ಲಿ ಅಷ್ಟು ಕಷ್ಟಪಟ್ಟು ಸ್ಥಾಪಿಸಿದಂತಹ ಶಾಂತಿಯನ್ನ ಅಷ್ಟು ಸುಲಭಕ್ಕೆ ಕಳ್ಕೊಳ್ಳೋದಕ್ಕೆ ಮೋದಿ ಅವರು ಸಿದ್ಧರಿದ್ದಾರಾ? ಯಾವ ನಡೆಯನ್ನ ಕೈಗೊಳ್ತಾರೆ? ಒಂದು. ಎರಡನೇದು, ಅಲ್ಲಿ ಲಕ್ಷಾಂತರ ಮಂದಿ ಬದುಕ್ತಾ ಇರೋದೇನೆ ಪ್ರವಾಸೋದ್ಯಮದ ಮೇಲೆ. ಈಗ ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ಹಾಗೆ ಲಕ್ಷಾಂತರ ಜನ ಕಾಶ್ಮೀರಕ್ಕೆ ಹೋಗುವ ತಮ್ಮ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಭಾರತದಾದ್ಯಂತ, ಬೇರೆ ಬೇರೆ ದೇಶಗಳಿಂದನೂ ಕೂಡ. ಅಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ನಡೆಯುತ್ತೆ, ನಾವು ಹೋಗೋದು ಬೇಡ ಅಂತ. ನೋಡಿ, ಯಾರೋ 4 ಜನ ತಲೆ ತಿರುಕರು ಅಂತಾನೆ ಹೇಳ್ತೀನಿ ನಾನು ಅವ್ರನ್ನ. ಮತಾಂಧರು ಮಾಡಿದ ತಪ್ಪಿಗೆ ಲಕ್ಷ ಕಾಶ್ಮೀರಿಗಳು ಇನ್ನು ಮುಂದಿನ 1-2 ವರ್ಷ ಹೊಟ್ಟೆಗೆ ಅನ್ನ ಇಲ್ಲದೆ ಒದ್ದಾಡಬೇಕು. ಆಸ್ತಿ ಇರೋರು, ಜಮೀನಿರೋರು ಹೇಗೋ ಆರಾಮಾಗಿ ಇದ್ದು ಬಿಡ್ತಾರೆ. ಅಲ್ಲಿನ ಬಡವರ ಕತೆ ಹೇಳಿ ಅವರು 2-3 ವರ್ಷ ನರಳಬೇಕು. ಇಲ್ಲಿ ಬುದ್ಧಿವಾದ ಹೇಳೋ ಪ್ರಗತಿಪರರು ಯಾರು ಹೋಗಿ ಅವ್ರನ್ನ ಸಾಕಲ್ಲ ಅಲ್ಲಿ.
ರೈಟ್, ದೃಶ್ಯಗಳು ನೋಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ವೀಕ್ಷಕರ. ಚಿಕ್ಕ ಬ್ರೇಕ್ ನಂತರ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿಕೊಳ್ಳುವುದು ಒಂದು ಸಂದೇಶ, ಪ್ರಧಾನಿಗೆ ಇದೊಂದು ಸಂದೇಶ ಅಂತ ರಾಬರ್ಟ್ ವಾದ್ರಾ ಶಾಕಿಂಗ್ ಮಾತುಗಳನ್ನು ಆಡಿದ್ದಾರೆ. ಮುಸ್ಲಿಮರಿಗೆ ತಾವು ದುರ್ಬಲರು ಎಂಬ ಭಾವನೆ ಮೂಡುತ್ತದೆ, ಹಾಗಾಗಿ ಅವ್ರು ಹಿಂಗೆ ಪತ್ತೆ ಹಚ್ಚಿ ಕೊಲ್ತಾರಂತೆ. ನೋಡಿ, ರಾಬರ್ಟ್ ವಾದ್ರಾ ಅವರ ಮಾತು. ವ್ಯಕ್ತಿಯ ಗುರುತು ಹಚ್ಚಿ ಪ್ರವಾಸಿಗರು, ಯಾರು ಮುಗ್ಧ ಪ್ರವಾಸಿಗರು ಬಂದಿರ್ತಾರೆ ಅವರನ್ನ ನೀನು ಹಿಂದೂನಾ ಅಂತ ಕೇಳಿ ಹೊಡೆಯೋದಿದೆಯಲ್ಲ, ಸಾಯಿಸೋದಿದೆಯಲ್ಲ, ಇದು ಮುಸ್ಲಿಮರಿಗೆ ತಾವು ದುರ್ಬಲರು ಎಂಬ ಭಾವನೆ ಮೂಡುತ್ತದೆ, ಅದಕ್ಕೋಸ್ಕರ ಹಿಂಗ್ ಮಾಡ್ತಾರೆ ಅಂತ. ಪಾಪ ಸರಿಯಾಗಿರೋ ಮುಸ್ಲಿಮರಿಗೂ ಕೆಟ್ಟ ಹೆಸರು ಇದರಿಂದ, ಈ ರಾಬರ್ಟ್ ವಾದ್ರಾ ಅವರು ಈ ರೀತಿ ಮಾತನಾಡೋದ್ರಿಂದ. Feel terrible, and my deep-hearted condolences are for the 28 people who have died in this terrorist act, and a number of people have gotten injured, and definitely my deep-hearted condolences to the family who've lost their loved ones. And I would say that I do wish to say that the people who have gotten injured, I hope they recover at the earliest. Terrorist acts are really a weak way of highlighting their cause, is what I feel. This doesn't highlight a cause, it only makes the people who use these acts on civilians and people who are just there for tourists. It's a weak act. I think surely it is a time that all governments need to come together to fight this kind of an act or this kind of organizations. But I have another thought in this also. This is my thought. This is not a thought that the Congress or my family's thought. You know, in our country, we see that this government will try and show that, talk about Hindutva, and, the minorities feel uncomfortable, and, they feel troubled when you have a survey on, mosques, or you tell people you cannot pray in this way or that way. These kind of things create instability, communal issues, and if you see the way this act, if you dissect this terrorist act that took place, if they're looking at people's identity, why are they looking at people's identity? Right. ನಿಜಕ್ಕೂ ಅತ್ಯಂತ ದುರದೃಷ್ಟಕರ ಇಂಥದ್ದೊಂದು ಸಂದರ್ಭದಲ್ಲಿ ಇಂಥ ಮಾತುಗಳನ್ನ ನಾವು ಭಾರತೀಯರು ಕೇಳಬೇಕಾಗಿ ಬಂದಿರತಕ್ಕಂಥದ್ದು. ಏನಿದೆ ಅಲ್ಲಿ ಈಗ ಮೃತ ದೇಹಗಳನ್ನು ವಾಪಸ್ ಕಳಿಸಿಕೊಡುವ ಕೆಲಸ ಒಂದು ಕಡೆ ಆಗ್ತಾ ಇದೆ ಶ್ರೀನಗರದಲ್ಲಿ, ಮತ್ತೊಂದು ಕಡೆ ಅಂತಿಮ ನಮನಗಳನ್ನು ಸಲ್ಲಿಸುವಂತಹ, ಅಂತಿಮ ಗೌರವವನ್ನು ಸಲ್ಲಿಸುವಂತಹ ಕೆಲಸ. ಈಗ ಕುತೂಹಲ ಇರ್ತಕ್ಕಂಥದ್ದು ಮುಂದಿನ ಸ್ಟ್ರಾಟಜಿ ಏನಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್ ಈಗ ಸಭೆ ಸೇರ್ತಾರ. ಮುಂದಿನ ಒಂದು ನಿರ್ಧಾರಗಳು ಏನಿರುತ್ತೆ, ಭಾರತ ಮುಂದೆ ಯಾವ ರೀತಿ ಹೆಜ್ಜೆಗಳನ್ನ ಇಡುತ್ತೆ ಅನ್ನುವಂಥದ್ದು ಒಂದು ಮಾತು ವೀಕ್ಷಕರೇ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕೇಳಿ ಬಂದದ್ದು. ಹೊಡೆಯುವಾಗ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ನೀವು ಹೋಗಿ ಮೋದಿಗೆ ಹೇಳಿ ಅಂದ್ರಂತೆ, ಹೋಗಿ ಮೋದಿಗೆ ಹೇಳಿ ಅಂತ ಹೇಳಿ ಸಾಯಿಸಿರ್ತಕ್ಕಂಥದ್ದು. ಇದನ್ನ ಪ್ರಧಾನಿ ಮೋದಿ ಲಘುವಾಗಿ ತಗೊಳ್ಳುವಂತ ಚಾನ್ಸೇ ಇಲ್ಲ ಅಂತ ಅನ್ಸುತ್ತೆ ಈವರೆಗಿನ ಅವರ ನಡೆಗಳನ್ನ ಗಮನಿಸಿದವ್ರಿಗೆ. ಸೊ ಮುಂದೆ ಏನ್ ಮಾಡ್ತಾರೆ? ಈಗಾಗಲೇ ನಮ್ಮ ಅತಿಥಿಗಳು ಹೇಳ್ತಾ ಇದ್ರು ಹಾಗೆ ಕಾಶ್ಮೀರ ಈಗಲಾದ್ರೂ ಶಾಂತಿಯುತವಾಗಿದೆ, ಸಮಾಧಾನಕರವಾಗಿದೆ, ಇನ್ನೇನು ಈ ತರದ ಭಯಾನಕ ಕೃತ್ಯಗಳೆಲ್ಲ ನಡೆಯೋದಿಲ್ಲ ಅಂತ ಜನ ಸಂತೋಷವಾಗಿ, ಎಷ್ಟೇ ಆದ್ರೂ ನಮ್ಮದೇ ಕಾಶ್ಮೀರ ಅಲ್ವೇ, ಪುರಾತನ ಹಿಂದೂ ಆಧ್ಯಾತ್ಮಿಕ ನೆಲೆಯ ಕಾಶ್ಮೀರ ಅದು. ಕಾಶ್ಮೀರ ಬೇರೆ ಯಾರ್ದು ಅಲ್ವೇ ಅಲ್ಲ, ಕಶ್ಯಪನ ಕಾಶ್ಮೀರ ಅಂತ ಕರೀತಾರೆ ಕಾಶ್ಮೀರವನ್ನ. ಆ ಕಾಶ್ಮೀರಕ್ಕೆ ನಾವ್ ಯಾಕೆ ಹೋಗಿ ಬರಬಾರ್ದು ಅಂತ ಜನ ಖುಷಿಯಿಂದ ಹೋಗಿ ಬರ್ತಾ ಇದ್ರೆ, ಈಗ ಈ ಪಹಲ್ಗಾವ್ನ ಘಟನೆ ನಿಜಕ್ಕೂ ಅತ್ಯಂತ ದುರದೃಷ್ಟಕರ. ಮನಃಶಾಂತಿಯನ್ನು ಮತ್ತು ಆ ಜಾಗದ ಶಾಂತಿಯನ್ನ ಕೆಡಿಸಿರ್ತಕ್ಕಂಥ ಈ ಘಟನೆ, ಇದನ್ನ ಮೋದಿ ಅವರು ಹೇಗೆ ತಗೋತಾರೆ? ಅಷ್ಟು ಸುಲಭಕ್ಕೆ, ಅಷ್ಟು ಕಷ್ಟಪಟ್ಟು ಆರ್ಟಿಕಲ್ 370 ತೆಗೆದು ಹಾಕಿದ ನಂತರದಲ್ಲಿ ಅಷ್ಟು ಕಷ್ಟಪಟ್ಟು ಸ್ಥಾಪಿಸಿದಂತಹ ಶಾಂತಿಯನ್ನ ಅಷ್ಟು ಸುಲಭಕ್ಕೆ ಕಳ್ಕೊಳ್ಳೋದಕ್ಕೆ ಮೋದಿ ಅವರು ಸಿದ್ಧರಿದ್ದಾರಾ? ಯಾವ ನಡೆಯನ್ನ ಕೈಗೊಳ್ತಾರೆ? ಒಂದು. ಎರಡನೇದು, ಅಲ್ಲಿ ಲಕ್ಷಾಂತರ ಮಂದಿ ಬದುಕ್ತಾ ಇರೋದೇನೆ ಪ್ರವಾಸೋದ್ಯಮದ ಮೇಲೆ. ಈಗ ವೀಕ್ಷಕರೇ ನಿಮ್ಗೆ ಗೊತ್ತಿರೋ ಹಾಗೆ ಲಕ್ಷಾಂತರ ಜನ ಕಾಶ್ಮೀರಕ್ಕೆ ಹೋಗೋ ತಮ್ಮ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಭಾರತದಾದ್ಯಂತ, ಬೇರೆ ಬೇರೆ ದೇಶಗಳಿಂದನೂ ಕೂಡ. ಅಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ನಡೆಯುತ್ತೆ, ನಾವು ಹೋಗೋದು ಬೇಡ ಅಂತ. ನೋಡಿ, ಯಾರೋ 4 ಜನ ತಲೆ ತಿರುಕರು ಅಂತಾನೆ ಹೇಳ್ತೀನಿ ನಾನು ಅವ್ರನ್ನ. ಮತಾಂಧರು ಮಾಡಿದ ತಪ್ಪಿಗೆ ಲಕ್ಷ ಕಾಶ್ಮೀರಿಗಳು ಇನ್ನು ಮುಂದಿನ 1-2 ವರ್ಷ ಹೊಟ್ಟೆಗೆ ಅನ್ನ ಇಲ್ಲದೆ ಒದ್ದಾಡಬೇಕು.
ಆಸ್ತಿ ಇರೋರು ಜಮೀನು ಇರೋರು ಹೇಗೋ ಆರಾಮಾಗಿ ಇದ್ದು ಬಿಡ್ತಾರೆ. ಅಲ್ಲಿನ ಬಡವರ ಕತೆ ಹೇಳಿ. ಅವರು 2-3 ವರ್ಷ ನರಳಬೇಕು. ಇಲ್ಲಿ ಬುದ್ಧಿವಾದ ಹೇಳೋ ಪ್ರಗತಿಪರರು ಯಾರು ಹೋಗಿ ಅವ್ರನ್ನ ಸಾಕಲ್ಲ ಅಲ್ಲಿ. ರೈಟ್, ದೃಶ್ಯಗಳು ನೋಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ವೀಕ್ಷಕರೇ. ಚಿಕ್ಕ ಪ್ರಯತ್ನ ನಂತರ.